ಮೊನ್ನೆ ದೀಪಕ್ ರಾವ್ ಅವರ ಕೊಲೆಗೆ ಪ್ರತೀಕಾರವಾಗಿ ಬಶೀರ್ ಎನ್ನುವ ಒಂದು ಕೊಲೆ ಭಾರಿ ಮಾಧ್ಯಮಗಳಲ್ಲಿ ಬಂತು. ಒಬ್ಬ ಅಮಾಯಕನ, ಈಗ ವಕೀಲರು ಹೇಳಿದಾಗೆ ಮುಗ್ಧ ಮುಸ್ಲಿಮನ ಹತ್ಯೆ ಆಯಿತು. ನಾವು ಹೇಳಿದೆವು ಮುಗ್ಧ ಮುಸಲ್ಮಾನನ ಹತ್ಯೆ ಆಗುವುದಕ್ಕಿಂತ ಮುಂಚೆ ದೀಪಕ್ ರಾವ್ ಏನು ಅದೇನು ಅವನನ್ನು ಮರ್ಡರ್ ಮಾಡಿದವನ ಅಲ್ಲ. ಅಮಾಯಕ ದೀಪಕ್ ರಾವ್ನ ಹತ್ಯೆಗೆ ಅಮಾಯಕ ಬಶೀರ್ನ ಹತ್ಯೆ ಆದರೆ ಖಂಡಿತವಾಗಿ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷನಾಗಿ ನಮಗೇನು ಚಿಂತೆ ಇಲ್ಲ. ಇದರಿಂದಾಗಿ ನಾವು ಹೋದದ್ದು. ಈಗ ಪದ್ಮಾವತಿ ಅಂತ ಪಿಕ್ಚರ್ ಭಾರಿ ಒಳ್ಳೇದುಂಟು ಅಂತ ಹೇಳಿದರು ವಕೀಲರು. ಅಂದರೆ ಅದರಲ್ಲಿ 3 ಸಲ ನಾವು ಶಸ್ತ್ರ ಇಲ್ಲದವರನ್ನು ಕೊಲ್ಲೋದಿಲ್ಲ, ನಾವು ಇಂಥವರನ್ನು ಕೊಲ್ಲೋದಿಲ್ಲ ಅಂತ 3 ಸಲ ಅವನಿಗೆ ಆ ಪ್ರಾಣ ಭಿಕ್ಷೆಯನ್ನು ನೀಡಿದರ ಫಲವಾಗಿ ಅವನು ಕೊಲೆ ಆಗ್ತದೆ. ಇಂಥ ಅನೇಕ ಉದಾಹರಣೆಗಳು. ಅವನು ಪಾಪದವ, ಅವನು ಒಳ್ಳೆಯದವ ಅಂತ ಹೇಳಿ ನಾವು ಪ್ರಶಾಂತ್ ಪೂಜಾರಿ, ಗುಟ್ಟಪ್ಪ ಅದೆಲ್ಲ ಬಿಡಿ, ಶರತ್ ಮಡಿವಾಳ ಏನು ಮಾಡಿದ್ದಾನೆ ಅಂತ ಹತ್ಯೆ ಮಾಡಿದರು. ಅಂದರೆ ಯಾರೋ ಒಬ್ಬ ಅಶ್ರಫ್ ಕೊಲೆ ಆದದಕ್ಕೆ ಪ್ರತೀಕಾರವಾಗಿ ಒಬ್ಬ ಮುಗ್ಧನನ್ನು ಹತ್ಯೆ ಮಾಡಬಹುದಾದ್ರೆ, ಹಾಗಾದ್ರೆ ದೀಪಕ್ ರಾವ್ ಎನ್ನುವ ಮುಗ್ಧನ ಹತ್ಯೆಗೆ ಬಶೀರ್ ಅನ್ನೋವನ್ನು ಮಾಡಬಾರ್ದ? ಇದು ಪ್ರಶ್ನೆ. ಬಂಧುಗಳೇ, ಇದರಲ್ಲಿ ನಾಳೆ ಪೇಪರ್ನಲ್ಲಿ ಬರಲಿ, ಅದರ ಮೇಲೆ ನಮ್ಮ ಮೇಲೆ ಕೇಸ್ ಆಗಲಿ, ನಾವು ಅದಕ್ಕೆ ಬದ್ಧರು. ಯಾಕಂದ್ರೆ ಸಮಾಜದಲ್ಲಿ ಸಮಾಜ ರೊಚ್ಚಿಗೊಂಡಿದೆ. ಖಂಡಿತವಾಗಿ ನಿಮ್ಮಂಥವರಿಗೆ ಇದನ್ನು ಮಾಡಲಿಕ್ಕೆ ಆಗದಿದ್ರು ಒಂದು ವರ್ಗ ಅದಕ್ಕೆ ಸ್ಪಂದಿಸಲಿಕ್ಕೆ ತಯಾರಾಗಿದೆ. ಅಂಥವರಿಗೆ ರಕ್ಷಣೆ ಕೊಡುವುದು ನಮ್ಮ ಸಮಾಜದ ಕರ್ತವ್ಯ. ಇದನ್ನು ನಾನು ಬಹಿರಂಗವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.